ಈಗಿನ ಕಾಲಘಟ್ಟದಲ್ಲಿ ಪುಸ್ತಕಗಳು ಎಷ್ಟು ಪ್ರಸ್ತುತ? ಈ ನೈತಿಕ ಶಿಕ್ಷಣ ಕಲಿಸ್ಕೊಡೋದು ಯಾವುದು? ನಮಗೆ ಕನ್ನಡವೇ. ಆಫ್ರಿಕನ್ ಕಾದಂಬರಿಗಳನ್ನು ಅನುವಾದ ಮಾಡಿಸ್ತೇನೆ ನಾನು. ಬಹುತೇಕರು ಅದು ಇಲ್ಲಿಯ ದಲಿತ ಸಂವೇದನೆಗೆ ಸಮವಾಗಿದೆ ಅಂತ ಹೇಳಿದ್ರು. ಚೈನಾ ದೇಶದ ಬದುಕಿನ ಕ್ರಮ ನಮ್ಮ ಬದುಕಿನ ಕ್ರಮ ಒಂದೇ ಅಂತ ಎಲ್ಲರೂ ಎಷ್ಟು ಆಶ್ಚರ್ಯಪಟ್ಟರು ಅಂದರೆ, ಬರೀ ಅನುವಾದ ಅಂದರೆ ಅಲ್ಲಿಂದ ಕನ್ನಡಕ್ಕೆ ತರೋದು ಒಂದೇ ಅಲ್ಲ, ಅದನ್ನ ನಂಬೋದು ಇಲ್ಲ. ನಮ್ಮಲ್ಲಿಂದ ಕನ್ನಡಕ್ಕೆ ಹೋಗಬೇಕು. ಬೂಕರ್ ಪ್ರಶಸ್ತಿ ಬರುವಂಥ ಪುಸ್ತಕ ಕನ್ನಡದಲ್ಲಿತ್ತು ಅಂತ ಕನ್ನಡಿಗರಿಗೆ ಗೊತ್ತಿರಲಿಲ್ಲ. ಅದು ಬಂದಿದೆ ಅಲ್ವಾ? ನನ್ಗೆ ಅಷ್ಟೊತ್ತಿಗಾಗಲೇ ನನಗೆ ಗೇ ಅನ್ನೋದು ನಂಗೆ ಗೊತ್ತಾಗ್ತಾ ಇತ್ತು. ತುಂಬ ಒಂಟಿತನ ಕಾಡ್ತು ನನಗೆ. ವಿಪರೀತ ಅಂದರೆ ವಿಪರೀತ. ನಾನು ಒಬ್ಬ ಲೇಖಕ ಆಗ್ತೀನಿ ಅಂತ ಕನಸ್ಕೊಂಡವನಲ್ಲ, ನಂಗೆ ಗೊತ್ತಿರಲಿಲ್ಲ. ಸಾಹಿತ್ಯ ಲೋಕದಲ್ಲಿ ಗೇ ಅಥವಾ ಈ ಸಮುದಾಯದ ಬಗ್ಗೆ ನೇರವಾಗಿ ಬಂದಿದ್ದು ನೀವೇ. ನಾನೇ ಮೊದಲನೇ ಗೇ ಅಲ್ಲ, ಬೇಕಾದಷ್ಟು ಜನ ಗೇ ಇದ್ರು. ಪುಸ್ತಕಗಳು ಅಲ್ಲೂ ಟ್ರಾನ್ಸ್ಲೇಟ್ ಆಗಿದೆ, ಅಲ್ಲೂ ಕರಿತಾ ಇರ್ತಾರೆ. ಅಲ್ಲಿ ಈ ಮಟ್ಟದ ಸ್ವೀಕೃತಿ ಇಲ್ಲ ಅಲ್ಲಿ. ಅಲ್ಲಿಲ್ಲ. ಅವೆಲ್ಲ ನನಗೆ ಏನ್ ಗೊತ್ತಾಯ್ತು ಅಂದ್ರೆ, ಸಮಾಜ ಅನಾವಶ್ಯಕವಾಗಿ ನನ್ನ ಒಂದು ಶಕ್ತಿಯನ್ನು ಮುಚ್ಚಾಕ್ಬೇಕು. ಗೇ ಕಮ್ಯುನಿಟಿಯ ವಿಷಯಕ್ಕೆ ಬರೋದಾದ್ರೆ ರಿಲೇಶನ್ಶಿಪ್ಗಳು ಇನ್ಸ್ಟೇಬಲ್ ಅಂತ ಹೇಳಿ. ಯಾಕೆ ಅಂದ್ರೆ ಸಿನಿಮಾಗೆ ಯಾವತ್ತು ಕಥೆ ಬರೀಬೇಕು ಅಂತ ಅನ್ಸಿಲ್ಲ. ಈ ಸಿನಿಮಾ ಅನ್ನೋದು ಏನ್ ಸಮಸ್ಯೆ ಆಗುತ್ತೆ ಅಂದ್ರೆ, ಇದು ಪಬ್ಲಿಷ್ ಆಗದೆ ಯಾವ್ದಾದ್ರು ಲೇಖನ ಹಾಗೆ ಉಳಿಸ್ಕೊಂಡಿದ್ದೀರಾ ನೀವು? ಆಕ್ಚುಲಿ ಒಂದು ಲೆಸ್ಬಿಯನ್ ಬಗ್ಗೆ ಒಂದು ಕಥೆ ಬರ್ತಿದ್ದೆ ನಾನು. ಆಕ್ಚುಲಿ ನಿಮ್ಮ ಪುಸ್ತಕದಲ್ಲಿ ಹಿಂದೂ ಧರ್ಮಕ್ಕಿಂತ ಮುಂಚೆ ಬೌದ್ಧ ಧರ್ಮದ ಎಕ್ಸಿಸ್ಟೆನ್ಸ್ ಬಗ್ಗೆ ನೀವು ಹೇಳಿದ್ರಿ. ಬುದ್ಧ ಹಂಗಲ್ಲ, ದೇವರನ್ನ ಯಾವುದೋ ಒಂದು ಅನೈತಿಕ ಭಾವಗಳು ಮೂಡಿರುತ್ತಲ್ಲ, ಗಂಡ ಅಲ್ಲದೆ ಬೇರೆ ಒಬ್ಬನ ಇಷ್ಟ ಆಗುವಂಥದ್ದು ಇದ್ದೇ ಇರೋದು. ಕನ್ನಡದಲ್ಲಿ ಎಷ್ಟು ಹೊಸ ಹುಡುಗರು ಇವಾಗ ತಾವ್ಗೆ ಅಂತ ಫಸ್ಟ್ ಕ್ಲಾಸಾಗಿ ಹೇಳ್ಕೊಂಡು ಬರ್ತಾರೆ.